ಆಲ್ರೌಂಡ್ ಕರ್ನಾಟಕ ಪೆಟ್ರೋಲ್ ಇಂಜಿನ್ ಇದು. ಅಲ್ಲಿ ಹೋಗಿ ಇಲ್ಲಿ ಬತ್ತು ಇರೋ ನಿಮಿಷ. ಇದ್ರದ್ದು ಪ್ರೈಸ್ ಸರ್ 1,95,000 ಹೇಳ್ತಾ ಇದೀವಿ. ನನ್ಗೆ ಕೊಡ್ಬೇಕಪ್ಪ ಸಬ್ಕೆ ಮಾಡೋದು ನಮಗೆ ಗೊತ್ತಿಲ್ವಾ. ನಿಮಗೆ ಒಂದು 14 ಇಯರ್ ಬ್ಯಾಗ್ಸ್ ಬರುತ್ತೆ. 1,25,000 ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್. ಇದು ಬರ್ಗಂಡಿ ಕಲರ್. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಿಫಾಗರು, ಬ್ಯಾಕ್ ವೈಫರು, ಬ್ಯಾಕ್ ಸ್ಪಾಯ್ಲರು ಎಲ್ಲ ಇದೆ ಗಾಡಿಯಲ್ಲಿ. ಓಕೆ, ಇವ್ರ ಹೆಸರು ಸಯ್ಯಾದ್ ಅಂತ. ಆಮೇಲೆ ಮರ್ತ್ಬಿಟ್ಟಿರಾ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಆಟೋಕಾಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಅಂಡ್ ತಮಸ್ ಇನ್ನೊಂದು ಏನಂತಂದ್ರೆ ಈ ಶೋರೂಮ್ ಬರೋಕ್ಕೆ ರೀಸನು ಗೊತ್ತು ನಿಮಗೆ. ರೇಟಿಂಗ್ಸ್ನ ನೋಡ್ಕೊಂಡೆ ನಾನು ಬರೋದು ಈ ಶೋರೂಮ್ಗಳಿಗೆಲ್ಲ. ಸೊ ಈ ಶೋರೂಮಲ್ಲಿ ರೇಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಪಬ್ಲಿಕ್ ರಿವ್ಯೂ ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ ಒಂದ್ಸಲ ಇಲ್ಲೊಂದು ನಮ್ಮ ವ್ಯೂವರ್ಸ್ಗೂ ಸುಧಾ ಇಲ್ಲೊಂದು ಕಾರ್ ಕೊಡಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿ ಟ್ರೈ ಮಾಡಿ ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟೆ ಅವ್ರಿಗೆ. ಸರ್ ಒಂದು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಸೊ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಕಂಫರ್ಟಬಲ್ ಆಗಿರೋ ಪ್ರೈಸಲ್ಲಿ ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ಇನ್ನೊಂದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಇದು JP ಮೋಟಾರ್ಸ್ ಅಂತ ಆ್ಯಕ್ಚುಲಿ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಸರ್ ಇದು JP ನಗರ್ ಸೆಕೆಂಡ್ ಫೇಸು, 15 ಕ್ರಾಸ್ ರೋಡು. ಓಕೆ, HP ಪೆಟ್ರೋಲ್ ಬಂಕ್ ಪಕ್ಕನೇ ನಮ್ಮ ಆಫೀಸ್ ಇರೋದು ಸರ್. ಓಕೆ, ಇವ್ರ ಹೆಸರು ಸಯ್ಯಾದ್ ಅಂತ. ಆಮೇಲೆ ಮರ್ತ್ಬಿಟ್ಟಿರಾ. ಸರ್ ಇದು ನಿಮ್ಮದು ಏನೇನು ಈಗ ಲೋ ಪ್ರೈಸಿಂದ ಹೈ ಪ್ರೈಸ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ತನಕ ಇರುತ್ತೆ ವೆಹಿಕಲ್ಸ್ ಇಲ್ಲಿ? ಸರ್ ನಿಮಗೆ 1,25,000 ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸು. ಆ್ಯಂಡ್ ನಿಮಗೆ ಅಪ್ ಟು ಒಂದು 38 lakhsವರೆಗೂ ಕಾರ್ಸ್ ಇದೆ ಸರ್. ಈಗ 1,20,000 ಅಂದರೆ ನೆಗೋಷಿಯಬಲ್ ಇರುತ್ತೆ. ಸೊ ಅದ್ರಲ್ಲಿ ಏನೆಲ್ಲ ಫೀಚರ್ ಇರುತ್ತೆ ಆ ಕಾರಲ್ಲಿ? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಅಷ್ಟೇ ಸರ್. ಅಷ್ಟಿದ್ರೆ ಸಾಕು ಸರ್. ಫ್ಯಾಮಿಲಿಗೆ ಅದೇ ಮಸ್ತು ಎಲ್ಲ ಇದೆ ಅಂದರೆ ಅದೇ ಫೀಚರ್ ಇದ್ಮೇಲೆ ಮುಗೀತು. ಸರ್ ಈಗ ಲೋನ್ ಅವೈಲೇಬಲ್ ಎಲ್ಲ ಯಾವ ಥರ ಇದೆ? ಸರ್ 2010 ಅಬೋವ್ ಯಾವುದೇ ಗಾಡಿ ಇರಲಿ ಲೋನ್ ಮಾಡಿಸ್ಕೊಡ್ತೀನಿ. ಅಂದರೆ ಆಲ್ರೌಂಡ್ ಕರ್ನಾಟಕನ ಅಥವಾ ಬೇರೆ ಲೋಕಲ್? ಆಲ್ರೌಂಡ್ ಕರ್ನಾಟಕ. ಆಲ್ರೌಂಡ್ ಕರ್ನಾಟಕ. ಈಗ ಮಂಡ್ಯ, ಮೈಸೂರು, ಹುಬ್ಳಿ, ಧಾರವಾಡ. ಓ ಸೂಪರ್. ಅಂದರೆ ಕೆಲವು ಶೋರೂಮ್ಗಳಲ್ಲಿ ಹೇಳಿದ್ನಲ್ಲ ಬರೀ ಮದ್ದೂರು ಲಾಸ್ಟ್, ಮಂಡ್ಯ ಲಾಸ್ಟ್ ಈ ಥರ ಇರುತ್ತೆ. ಸೊ ಆದರೆ ಇಲ್ಲಿ ಆಲ್ರೌಂಡ್ ಕರ್ನಾಟಕ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಿಮಗೇನು ಸರ್ ಈಗ ಅದಕ್ಕೆ ಲೋನ್ ಮಾಡಿಸ್ಕೊಳ್ಳೋಕೆ ಏನೆಲ್ಲ ಡೀಟೇಲ್ಸ್ ಬೇಕು ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ತುಂಬ ಲ್ಯಾಗ್ ಆಗಿಬಿಡುತ್ತೆ ಏನೆಲ್ಲ ಬೇಕು ಅಂತ. ಸರ್ ಈ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿತ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ಸಮೇತ ಹಾಕಿರ್ತೀನಿ. ನೀವು ಹುಡುಕ್ತಾರೋ ವೆಹಿಕಲ್ಸ್ ಏನಾದರೂ ಇಲ್ಲಿ ಇಲ್ಲ ಅಂತಂದರೆ ತರಿಸ್ಕೊಡೋ ವ್ಯವಸ್ಥೆ ಇರುತ್ತಲ್ಲ ಸರ್, ತರಿಸ್ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ. ನಿಮಗೆ ಕಂಫರ್ಟಬಲ್ ಆಗಿರೋ ಪ್ರೈಸಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ಸೊ ಸ್ಟಾರ್ಟ್ ಮಾಡೋಣ ಫಸ್ಟು. ಯಾಕಂದರೆ ತುಂಬ ಕಾರ್ಸ್ ಇದೆ ರಿವ್ಯೂ ಮಾಡ್ತಾ ಆ್ಯಂಡ್ ಕಾರ್ಗಳ ಬಗ್ಗೆ ಡೀಟೇಲ್ ತಗೊಳ್ತಾ ಹೋಗ್ತಾ ಇದೆ. ತುಂಬ ಲೇಟ್ ಆಗಿಬಿಡುತ್ತೆ. ಹೋಗೋಣ ಬನ್ನಿ. ಸರ್ ಇದು 2013 ಮಾಡಲು ವೋಲ್ಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲ್ ಇಂಜಿನ್. ಇದು ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 29,000 ಓಡಿದೆ ಅಷ್ಟೇ ಸರ್. ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು ಅಪ್ ಟು ಒಂದು 9 months ಏನೋ ಇದೆ. 29,000 ಓಡಿದೆ ವಿತ್ ರೆಕಾರ್ಡ್ ಕಂಪನಿಯಲ್ಲಿ.
ಸರ್ ಇದ್ರದ್ದು ಪ್ರೈಸು 38 ಲ್ಯಾಕ್ಸ್ ನೆಗೋಷಿಯಬಲ್. ಸರ್ ಇದು 14 ಏರ್ ಬ್ಯಾಗ್ಸ್ ಅಂತಂದರೆ 14 ಏರ್ ಬ್ಯಾಗ್ಸ್ ಇದು? ಹೌದು 14 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ. 14 ಅಂದರೆ ಫ್ರಂಟು ಡ್ರೈವರ್ ಸೀಟಿಗೆ 2 ಬರುತ್ತೆ. ಓಕೆ. ಅಂದರೆ ಈ ಪೋಲಲ್ಲಿ 2 ಬರುತ್ತೆ. ಹಾಯ್ ಅಂತ ಮತ್ತೆ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿರೋದಕ್ಕೆ. ಯಾಕೆಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಲವರು ಅಂತಂದರೆ ಯಾವ ಥರ ಆಗೋದು ಅಂತ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಗೊತ್ತು ನಿಮ್ಗೆ ಸಬ್ಸ್ಕ್ರೈಬ್ ಮಾಡೋದು ಹೆಂಗೆ ಅಂತ. ನನಗೆ
ಹೋಂಡಾ ಜಾಝು ಸಿಂಗಲ್ ಓನರು, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, 54,000 ಡ್ರಿವನ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು ಟೆನ್ ಮಾಡಲು ವೋಕ್ಸ್ ವ್ಯಾಗನ್ ಪೋಲೋ, ಸೆಕೆಂಡ್ ಓನರು, ಇನ್ಶೂರೆನ್ಸು ಕಾಂಪ್ರೆನ್ಸಿವ್ ಇದೆ, 79,000 ಡ್ರಿವನ್ ಆಗಿದೆ, ಡೀಸೆಲ್ ಇಂಜಿನ್ ಇದು. ಇದು ಬಂದ್ಬಿಟ್ಟು ಟ್ರೆಂಡ್ ಲೈನ್ ಬೇಸಿಕ್ ವರ್ಷನ್ ಇದು. ಇದಕ್ಕೆ 2 ಪವರ್ ವಿಂಡೋಸ್ ಬರುತ್ತೆ, AC, ಪವರ್ ಸ್ಟೇರಿಂಗ್ ಇದೆಲ್ಲ ಬರುತ್ತೆ. ಡೀಸೆಲ್ ಇಂಜಿನ್ ಇದು. ಇದ್ರದ್ದು ಪ್ರೈಸ್ ಸರ್ 3,75,000 ನೆಗೋಷಿಯಬಲ್. dum 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 dum